ಸೈಡಲ್ಲಿ ಇದ್ಬಿಡಿ. ನಮ್ಮ ಸತ್ಯ ಬಂದ್ಮೇಲೆ ಅವಳ್ದೇನೆ ಹವಾ, ಬಿಲ್ಡಪ್ಪು ಗಾಜಾಲಿ ಬಿಟ್ಬಿಡಿ. ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯಾ. ಮಾತಲ್ಲಿ ಫುಲ್ಲು ಮಾಸು, ಮನ್ಸು ಮಲ್ಲಿಗೆ ಹೂವಂಗಿ ಫುಲ್ ನೈಸು, ಸ್ಟೈಲಿಗೆ ಮಾಸ್ಟರ್ ಪೀಸು, ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು. ಗಂಡು ಇಲ್ಲದ ಮನೆಯಲ್ಲಿ ಇವಳೇ ಮಗನ ಮುಗಿಲಮ್ಮ, ಎಲ್ಲ ಮನೆಗೂ ಇವಳಂತೋಳು ಒಬ್ಬಳು ಇರಲೇಬೇಕಮ್ಮ. ಪ್ರೀತಿ ಗೀತಿ ಗೊತ್ತಿಲ್ಲ, ಸೀರೆ ಬಳೆಯ ತೊಟ್ಟಿಲ್ಲ, ಇವಳ ಪ್ರೀತಿ ಉಳಿಸೋಕೊಂಡು ಹುಟ್ಟವನು ಗೊತ್ತಿಲ್ಲ. ವಾರೆ ವಾರೆ ನೋಡಿ ಹಿಂಗವಳೆ ನಮ್ಮ ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ಮಗುವಾಗುತ್ತಾಳೆ ಹಿರಿಯರ ಕಂಡಾಗ, ಹುಲಿಯಾಗುತ್ತಾಳೆ ಕೆಣಕಲು ಬಂದಾಗ. ಸ್ನೇಹಕ್ಕೆ ಮಾತ್ರವೇ ಸೋಲುವ ಸ್ನೇಹಿತೆ, ಹೆಣ್ಮಕ್ಳ ಪಾಲಿಗೆ ಇವಳೊಂದು ಹೊಸ ಚರಿತೆ. ಬಾಳೆ ಬಾಳೆ ನೋಡಿ ಹಿಂಗವಳೆ ನಮ್ಮ ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ಯಾರೋ ಯಾರೋ ನಿಮ್ಮನಿಲ್ಲಿ ಕಳ್ಸಿದ್ದು? ಯಾಕ್ರೋ ಬಂದಿದ್ದೀರಾ ಇಲ್ಲಿಗೆ? ಏ ಬಸಪ್ಪ, ರೋಷ ಪೌರುಷ ನಮ್ಮ ಹತ್ರ ತೋರಿಸೋದಲ್ಲ. ಸತ್ಯಗ್ ನಿನ್ ವಿಷಯ ಎಲ್ಲ ಗೊತ್ತಾಗಿದೆ. ಅವಳೇ ನಿನ್ ಬಣ್ಣ ಬಯಲ್ ಮಾಡ್ತಾಳೆ. ಸತ್ಯನ? ಅವಳು ಹೇಗೋ ನನ್ ಬಣ್ಣ ಬಯಲ್ ಮಾಡ್ತಾಳೆ? ಅದ್ ಹೇಗೋ ಸಾಧ್ಯ? ಅವಳು ಊರಲ್ಲೇ ಇಲ್ಲ. ಕರ್ಕೊಳ್ಳಿ ಬನ್ನಿ ಮೇಡಮ್. ಅಂದ್ರೆ ನಿಮ್ ಜೊತೆ ಬಂದಿರೋ ಇನ್ನೊಬ್ಬ ಆಫೀಸರು ಸತ್ಯ? ಬಿಡಾಕಿಲ್ಲ ಕಣ್ಲ, ನಿಮ್ಗಳು ಯಾರು ನಮ್ಮನೆಯಿಂದ ಜೀಸೋಯ್ತಾ ಹೋಗಕ್ ಬಿಡಾಕಿಲ್ಲ ಕಣ್ಲ. ಇದೇ ಮನೆನಾ? ಹ್ಞೂ ದಿವ್ಯಾ, ಇದ್ ನಮ್ ದೊಡ್ಡಪ್ಪನ್ ಗೆಸ್ಟ್ ಹೌಸ್ ಅಷ್ಟೇ. ಸುಮ್ನೆ ರಿಲ್ಯಾಕ್ಸ್ ಮಾಡೋದಕ್ಕೆ ಕಟ್ಸಿದ್ದಾರೆ. ಇವ್ರ ಬಂಗ್ಲೆಗಳು ಸದಾಶಿವ್ ನಗರದಲ್ಲಿ ಡಾಲರ್ಸ್ ಕಾಲೋನಿ ಒಂದೊಂದಿದೆ. ಬರೀ ರಿಲ್ಯಾಕ್ಸ್ ಮಾಡೋದಕ್ಕೆ ಇಂಥ ಮನೆ ಇರ್ಬೇಕಾದ್ರೆ ಇನ್ನ ಮನೆಗಳು ಹೇಗಿರ್ಬೋದು? ದಿವ್ಯಾ, ಅಲ್ಲಿ ಓಡಾಡಕ್ ಟ್ರಾಫಿಕ್ ಜಾಸ್ತಿ ಅಂತ ಅಲ್ಲಿಗೆ ಹೋಗದೆ ಇಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಏನು ಟ್ರಾಫಿಕ್ ಜಾಸ್ತಿ ಅಂತ ಅಲ್ಲಿರೋ ಬಂಗ್ಲೆಗಳಿಗೆ ಹೋಗಲ್ವಾ? ದಿವ್ಯಾ, ನಿಂಗ್ ನಮ್ ದೊಡ್ಡಪ್ಪನ ಬಗ್ಗೆ ಗೊತ್ತಿಲ್ಲ. ದುಡ್ಡಿನ ಮಳೆನೆ ಸುರಿದ್ರು ಮೈ ಮೇಲ್ ಬೀಳ್ಬಾರ್ದು ಅಂತ ಕೊಡ ಇಟ್ಕೊಂಡು ನಿಂತ್ಕೊಳ್ಳೋರು ನಮ್ ದೊಡ್ಡಪ್ಪ. ಭುವನದ ಶೃಂಗಾರ ವೈಭವ ಸುರ ಸಂಪತ್ತನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ. ಅಷ್ಟೇ ಅಲ್ಲ, ಇವ್ರಿಗೆ ಊಟಿಲಿ, ಮಡಿಕೇರಿಲಿ, ಚಿಕ್ಕಮಗಳೂರು ಎಸ್ಟೇಟ್ಗಳಲ್ಲಿ ಒಂದೊಂದು ಬಂಗ್ಲೆ ಇದೆ. ಹೌದಾ?
ಅದನ್ನೆಲ್ಲ ಯಾರು ನೋಡ್ಕೋತಾರೆ? ಅಲ್ಲೆಲ್ಲ ಆಳು ಕಾಳುಗಳು ಇರ್ತಾರೆ, ವರ್ಷಕ್ಕೊಂದ್ಸರಿ ಅಲ್ಲಿಗೆ ಹೋಗ್ಬೋದು ಅಷ್ಟೇ. ವರ್ಷಕ್ಕೊಂದ್ಸಲ ಹೋಗೋದಕ್ಕೆ ಎಸ್ಟೇಟು ಬಂಗ್ಲೋನ? ಇರೋರೊಬ್ರು ದುಡ್ಡು ಇಟ್ಕೊಂಡು ಇನ್ನೇನ್ ಮಾಡ್ತಾರೆ, ಅದಕ್ಕೆ ಬಂಗ್ಲೆಗಳನ್ನ ಕಟ್ಸಿದ್ದಾರೆ. ಒಂದ್ಸರಿ ಊಟಿಗೆ ಹೋಗಿ ಅಲ್ಲಿ ಉಳ್ಕೊಳಕ್ ಹೋಟೆಲ್ ಸಿಗ್ಲಿಲ್ಲ ಅಂತ 6 ತಿಂಗಳಲ್ಲಿ ಬಂಗ್ಲೆ ಕಟ್ಸ್ಬಿಟ್ರು. ಆ ಬಂಗ್ಲೆನ ನನ್ನ ಹೆಸರಿಗೆ ಬರಿಬೇಕು ಅನ್ಕೊಂಡಿದ್ದಾರೆ. ಅವ್ರಿಗೆ ಈ ಆಸ್ತಿ ಅಂತಸ್ತಿಗಿಂತ ನನ್ ಮೇಲೆ ಪ್ರೀತಿ ಜಾಸ್ತಿ. ದಿವ್ಯಾ, ಒಳಗಡೆ ಹೋಗೋಣವಾ? ಹಾ, ಬಾ. ಎತ್ತ ನೋಡಿದರತ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿದೆಯಲ್ಲ ಈ ಶಯನಾಗ್ರಹ. ದೊಡ್ಡಪ್ಪ, ಬಪ್ಪರೆ ಮಗನೇ, ಅಂತೂ ಬಂದಿಯಲ್ಲೋ. ಕೆಲಸ ಅಂತ ಈ ದೊಡ್ಡಪ್ಪನ ಮರ್ತಿಲ್ವಲ್ಲ. ಎಷ್ಟೇ ಆದರೂ ಈ ದೊಡ್ಡಪ್ಪನೇ ಹೊರತು ಅಪ್ಪನಲ್ಲ ಅಂತ ತಾತ್ಸಾರವೇ? ಇತ್ತೀಚೆಗಂತೂ ನಿನ್ನ ಆಗಮನ ಕಡಿಮೆಯಾಗಿದೆಯಲ್ಲ, ಏನು ಕಾರಣ? ಏನ್ ಮಾಡೋದು ದೊಡ್ಡಪ್ಪ, ಮುಂಚೆ ಆದ್ರೆ ಬ್ಯಾಚುಲರು, ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದಿತ್ತು. ಈಗ ಎಲ್ಲೇ ಓಡಾಡ್ಬೇಕಾದ್ರೂ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಬೇಕಲ್ವಾ? ಅಂತೂ ಟಿಪಿಕಲ್ ಗಂಡನ್ ತರ ಮಾತಾಡೋದು ಕಲ್ತು ಬಿಟ್ಟಿದ್ಯಾ? ಅದ್ ಸರಿ, ಎಲ್ಲೋ ನನ್ನ ಸೊಸೆ? ಇಂದಾದರೂ ಅವಳನ್ನು ಕರೆತಂದಿರುವೆಯೋ ಅಥವಾ ಏಕಾಂಗಿಯಾಗಿ ಬಂದಿರುವೆಯೋ? ದೊಡ್ಡಪ್ಪ, ನನಗ್ ಗೊತ್ತು ನೀವ್ ನನ್ ನೋಡೋದಕ್ಕಿಂತ ಅವಳನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ. ಅಲ್ಲಿ ನೋಡಿ. ಬಡ್ಡಿ ಮಗ ಒಳ್ಳೆ ಹುಡುಗಿನೇ ಆರಿಸ್ಕೊಂಡ್ ಬಂದಿದ್ದಾನೆ. ನೂರು ಕಾಲ ಚೆನ್ನಾಗಿ ಬಾಳಮ್ಮ. ಇವತ್ತಿನಿಂದ ನೀನು ನಮ್ಮನೆ ನಂದಾದೀಪ. ದೊಡ್ಡಪ್ಪ, ದೀಪ ಅಲ್ಲ, ದಿವ್ಯಾ. ದಿವ್ಯಾ ಅಂತಲೂ ನಿನ್ನ ನಾಮಧೇಯ? ಏನು? ಯಾಕೋ ನಿನ್ನ ಹೆಂಡತಿ ಕನ್ನಡ ಬರಲ್ವೇನೋ? ಕನ್ನಡ ಬರುತ್ತೆ ದೊಡ್ಡಪ್ಪ, ಆದ್ರೆ ಹಳೆಗನ್ನಡ ಬರಲ್ಲ. ದಿವ್ಯಾ, ದೊಡ್ಡಪ್ಪಂಗೆ ಸ್ವಲ್ಪ ನಾಟಕಗಳು ಸಿನಿಮಾಗಳು ಅಂದ್ರೆ ಇಷ್ಟ. ಇಷ್ಟ ಯಾರು ಬಂತ? ಜೀವ ಅಂತ ಹೇಳು. ನೋಡಮ್ಮ ನವ್ಯ, ದೊಡ್ಡಪ್ಪ, ನವ್ಯ ಅಲ್ಲ, ದಿವ್ಯಾ. ಯಾ 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 ದಿವ್ಯಾ. ನೋಡಮ್ಮ, ನನಗೆ ನಾಟಕಗಳು ಸಿನಿಮಾ ಅಂದ್ರೆ ಪಂಚ ಪ್ರಾಣ. ಒಂದು ಕಾಲದಲ್ಲಿ ಒಂದು ಪಕ್ಷದವರು ನನ್ನನ್ನು ಚುನಾವಣೆಗೆ ನಿಂತ್ಕೊಳ್ಳಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅಂದ್ರು. ಬಲ್ಲನ್ವಾಗ ನಾನು, ನಮ್ಮ ಪಕ್ಕದೂರ್ನಲ್ಲಿ ನಾಟಕ ಇತ್ತು, ನಾನು ಚುನಾವಣೆಗೆ ನಿಲ್ಲಿಲ್ಲ. ಏನು? ಎಲೆಕ್ಷನ್ಗೆ ನಿಲ್ದೆ
ಪಕ್ಕದೂರಲ್ಲಿ ನಾಟಕ ಆಡಕ್ ಹೋಗಿದ್ರ? ಆಡಕ್ಕಲ್ಲಮ್ಮೋ, ನೋಡಕ್ಕೆ. ಏನ್ ದೊಡ್ಡಪ್ಪ ನೀವು ಮುಖ್ಯಮಂತ್ರಿ ಆಗೋ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ. ಬಿಡ, ಅವರೇನು ನನ್ನನ್ನು ಮುಖ್ಯಮಂತ್ರಿ ಮಾಡೋದು? ಈಗಲೂ ನನ್ನ ಸಾಮ್ರಾಜ್ಯಕ್ಕೆ ನಾನೇ ಮುಖ್ಯಮಂತ್ರಿ. ನಿನ್ನ ಸತಿ ಅಂದವಾಗಿದ್ದಾಳು ಪುತ್ರ. ಈ ಭಾಗ್ಯವಂತರು ಸಿನಿಮಾದಲ್ಲಿ ಬಿ ಸರೋಜಾದೇವಿ ತರ ಇದ್ದಾಳೆ. ಏನಮ್ಮ, ನಮ್ಮ ಹುಡುಗ ನಿನ್ಗಿಷ್ಟಾನೋ? ಏನೋ ಇದು, ನಿನ್ನ ಹುಡುಗಿಗೆ ಮಾತು ಬರಲ್ವೇನೋ? ಅವಳಿಗೆ ದೊಡ್ಡವರು ಅಂದ್ರೆ ಗೌರವ ಜಾಸ್ತಿ. ಓ, ಬಹಳ ಸಂತೋಷಗಳು. ಇಂಥ ಕಾಲದಲ್ಲೂ ಇಂಥ ಹೆಣ್ಮಕ್ಳಿದ್ದಾರೆ ಅಂತಂದ್ರೆ ಬಹಳ ಅಪರೂಪ ಅದು. ಏನಮ್ಮ, ನಿನಗೆ ಪಾಕಶಾಸ್ತ್ರದ ಅರಿವಿದೆಯೋ? ಅಂದ್ರೆ ಅಡ್ಗೆ ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೂಪರ್ ಆಗಿ ಮಾಡ್ತಾಳೆ ದೊಡ್ಡಪ್ಪ. ದಿನ ಅವಳು ಮಾಡೋ ಅಡ್ಗೆ ತಿಂದೆ ನಾನು ಈ ತರ ಆಗಿರೋದು. ವೆರಿ ಗುಡ್, ವೆರಿ ಗುಡ್, ಒಳ್ಳೇದಾಯ್ತು. ಇವಳ ಅಡಿಗೆ ರುಚಿ ನೀನು ಒಬ್ಬನೇ ನೋಡಿದ್ರೆ ಸಾಕು. ನನ್ನ ಸೊಸೆ ಹೇಗೆ ಅಡಿಗೆ ಮಾಡ್ತಾಳೆ ಅಂತ ನಾನು ನೋಡೋದು ಬೇಡವಾ? ಅಲ್ಲ ದೊಡ್ಡಪ್ಪ, ಹೌದು, 3 ದಿನದಿಂದ ಕೆಲಸದವರು ಅಡಿಗೆಯವರು ಯಾರು ಮನೆಗೆ ಬಂದೇ ಇಲ್ಲ ಕಣ. ಕೊರೋನಾ ಅಂತ ಅಂದ್ಬಿಟ್ಟು ಹೋಟೆಲ್ ತಿಂಡಿ ತಿಂದು ನಾಲ್ಗೆಲ್ಲ ಗಬ್ಬಿದೋಗಿದೆ. ಇವಳು ಕೈ ರುಚಿ ನೋಡೇ ಬಿಡ್ತೀನಿ ಕೂಡ ಇವತ್ತು. ಹೋಗಮ್ಮ, ಅಡಿಗೆ ಮಾಡ್ಬಿಡಪ್ಪ.